ನೀವಿಬ್ರು ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ನನ್ನ ಕಣ್ ತರಿಸ್ಬಿಟ್ರಿ. ನಮ್ಮಪ್ಪ ಹೇಳಿದ್ರು ಅಂತ ನಾನು ಇಲ್ಲಿಗೆ ಬಂದೆ. ಮದುವೆ ಯಾವತ್ತಿದ್ರೂ ಹಿಂಸೆಯಿಂದ ಆಗಬಾರ್ದು, ಪ್ರೀತಿಯಿಂದ ಆಗಬೇಕು. ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಏನ್ರಿ ಯಜಮಾನ್ರೆ, ಎಲ್ಲ ಮ್ಯಾಟ್ರ್ ಕ್ಲಿಯರ್ ಆಯ್ತಲ್ಲ? ಬಂದಿದ್ದಾರಿಲ್ಲಿ ಹೋಗ್ತಾ ಇರ್ರಿ. ಏನೋ 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 ಸಖತ್ತಾಗಿ ಕಾಣ್ತಿದೆ ಕಣ. ನನ್ನ ಕಣ್ಣಲ್ಲೇ ನಂಬಕ್ಕಾಗ್ತಿಲ್ಲ. ಈ ಮದುವೆ ಕಳೆ ಅಂತಾರಲ್ಲ, ಅದು ಎದ್ದು ಕಾಣ್ತಿದೆ. ಲವ್, ಯಾರಾದರೂ ಚೆನ್ನಾಗಿ ಕಾಣ್ತಿದ್ಯಾ, ಬೊಂಬಟಾಗಿದೆಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ಟರೆ ಅವ್ರ ಮರ್ಯಾದೆಗೋಸ್ಕರ ಅದು ಥ್ಯಾಂಕ್ಸ್ ಅಂತ ಹೇಳಬೇಕು. ನೀನೇನೋ ಹಳ್ಳೆಣ್ಣೆ ಕುಡ್ದಿರೋ ಥರ ನಿಂತಿದ್ಯಾ ಲವ್. ಕೃಷ್ಣ, ಸಾರಿ ಕಣೋ, ಸಾರಿ ಕಣೋ, ನಾನು ಏನೋ ಯೋಚನೆ ಮಾಡ್ತಾ ಕಳೆದೋಗಿದೆ ಕಣೋ. ಸಾರಿನೋ, ಸಾರಿ. ಮದುವೆ ಟೈಮಲ್ಲಿ ಏನಪ್ಪ ಅಂತ ಗಾಢವಾದ ಯೋಚನೆ, ಅದೇನು ಕಳೆದೋಗಿದೆ ಅಂತ ಹೇಳು, ನಾನು ಹುಡ್ಕೊಡ್ತೀನಿ. ಕಲ್ಯಾಣಿ ಕಣೋ. ಕಳೆದೋಗ್ಬೇಕು ಗುರುವೇ, ಇದಕ್ಕೆ ಕಳೆದೋಗ್ಬೇಕು. ತುಂಬ ಟೈಮ್ ತಗೊಂಡು ಆರಿಸಿರೋ ಸೀರೆ, ಕಲ್ಯಾಣಿ ಆ ಸೀರೆಯಲ್ಲಿ ಹೇಗೆ ಕಾಣ್ತಿರ್ತಾಳೆ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ನಾನು ಹಾಡ್ಬಿಟ್ಟು ಜೋರಾಗಿ ಹೇಳ್ತಿದ್ದೆ. ನೀನೇ ಕೇಳ್ತಿದ್ಯಾ? ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಎಕ್ಸಾಕ್ಟ್ಲಿ. ನಂಗೆ ಒಳ್ಳೆ ನೋಡ್ಬೇಕು ಅನಿಸ್ತಿದೆ ಕಣ. ಲೇ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅದಕ್ಕೆ ದೇವತೆ ದೇವತೆ ಥರ ಕಾಣಿಸ್ತಿರ್ತಾರೆ. ಹೌದಾ? ಲೋ, ನಿನ್ಗೆ ಏನೋ ಪ್ರಾಬ್ಲಮ್ಮು? ಒಳ್ಳೆ ನೋಡ್ಬೇಕು ಅನಿಸ್ತಿದೆ ಕಣೋ. ಹಾರ್ಟ್ ಬೀಟ್ ಕಣೋ, ಪ್ಲೀಸೋ. ಬಾಬಾ, ನಾವೊಂದು ರೂಟಲ್ಲಿ ಹೋಗ್ತಿದ್ರೆ ಸಾಹೇಬ್ರು ಬೇರೆ ರೂಟಲ್ಲೇ ಹೋಗ್ತಿದ್ದಾರೆ. ಮಗ, ನಿನಗೇನು ನೋಡ್ಬೇಕು ತಾನೆ? ಟಕ್ಕಂತ ಹೋಗಿ ಫೋಟೋ ಕ್ಲಿಕ್ ಮಾಡಿ ನಿಂಗೆ ಬಂದು ತೋರಿಸ್ತೀನಿ. ನೀನು ಫೋಟೋ ತೆಗಿತೀಯಾ? ಅದೆಲ್ಲ ತಪ್ಪು ಕಣೋ. ಲೋ, ಅಣ್ಣನ ಮದುವೆಲಿ ಒಂದಷ್ಟು ತಪ್ಪುಗಳನ್ನ ಮಾಡಬೇಕು. ಅವಾಗ ದೇವರು ಮಾಫಿ ಮಾಡಿ ಊಫಿ ಮಾಡ್ತಾನೆ. ಅವಳೇನಾದ್ರು ಕೋಪ ಮಾಡ್ಕೊಂಡ್ಬಿಟ್ರೆ? ನೀನು ರಾಮನ್ ಥರ ಬಿಲ್ಲು ಬಣ ರೆಡಿ ಮಾಡ್ಕೊಂಡಿರಪ್ಪ. ಅದಕ್ಕೆ ಅಲ್ಲಿ ಸೀತೆ ಥರ ರೆಡಿ ಆಗಿರ್ತಾರೆ. ನಾನು ಹನುಮಂತನ ಥರ ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಬರ್ತೀನಿ. ಅದನ್ನ ತಂದು ನಿನಗೆ ತೋರಿಸ್ತೀನಿ. ಇದು ರಾಮ ಭಕ್ತ ಹನುಮಂತ ಕೊಡ್ತಿರೋ ಮಾತು. ಬಂದ್ಯಾರು ಫೋಟೋ ತಗೋ ಬರ್ತಾನೆ. ಬಾರಿ ಇಲ್ಲಿ ಏನಮ್ಮ ಆಯಿತು? ರುಕು, ನನಗೆ ಯಾಕೋ ಕೈಕಾಲೇ ಆಡ್ತಾ ಇಲ್ಲ ಕಣೆ. ಮೋಸ್ಟ್ಲಿ ಶುಗರ್ ಕಮ್ಮಿ ಆಗಿರಬೇಕು. ಒಂದ್ಸಲ ಚೆಕ್ ಮಾಡ್ಕೊ, ನನಗೆ ತುಂಬ ಕೆಲಸ ಇದೆ. ಅದೆಲ್ಲ ಏನು ಇಲ್ವೇ? ಅದು ಕಲ್ಯಾಣಿ ಎಲ್ಲೂ ಕಾಣಿಸ್ತಿಲ್ಲ ಕಣೆ. ಏನಮ್ಮ ನೀನು ಒಳ್ಳೆ ವಸ್ತುನೋ ಒಡವೆನೋ ಕಾಣಿಸ್ತಾ ಇಲ್ಲ ಅನ್ನೋ ಥರ ಹೇಳ್ತಿದ್ಯಲ್ಲ. ಅಲ್ಲೇನೋ ಇರ್ತಾಳೆ, ಸರಿಯಾಗಿ ನೋಡಿದ್ಯಾ? ಎಲ್ಲ ಕಡೆ ನೋಡಿದೆ ಕಣೆ, ಆವಾಗನಿಂದ ಹುಡುಕ್ತಾನೇ ಇದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ. ಸರಿ, ಒಂದು ನಿಮಿಷ ಇರು, ನಾನು ಫೋನ್ ಮಾಡಿ ವಿಚಾರಿಸ್ಬಿಡ್ತೇನೆ. ಇಲ್ವೇ, ನಾನು ಅದೆಲ್ಲ ಮಾಡಾಯ್ತು, ಅವಳು ಫೋನೇ ರಿಸೀವ್ ಮಾಡ್ತಿಲ್ಲ. ಹೌದಾ? ನನಗಂತೂ ಏನು ಮಾಡಬೇಕು ಅಂತಾನೆ ತೋರಿಸ್ತಾ ಇಲ್ಲ ಕಣೆ. ನೋಡಿಲಿ, ಈ ಮದುವೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದ ಸಂಬಂಧಕ್ಕೆ ನಾನು ಒಪ್ಪಿಗೆ ಇಲ್ಲ. ಕ್ಷಮಿಸ್ಬಿಡಿ. ಏನಮ್ಮ ಇದು? ನೋಡಿ ಹ್ಯಾಗ್ ಮಾಡಿಟ್ಟೋಗಿದ್ದಾಳೆ.
ನನಗಂತೂ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ವೇ, ಏನು ಮಾಡೋದೀಗ? ಅಮ್ಮ ನೋಡು, ನೀನು ಸಮಾಧಾನ ಮಾಡ್ಕೊ. ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತಷ್ಟೇ. ನಾನು ಏನೊಂದು ಹೋಗಿ ನೋಡ್ಕೊಂಡು ಬರ್ತೀನಿ. ನೀನು ರೂಮ್ ಒಳಗೆ ಇರು. ಈ ಥರ ಗಾಬರಿಯಾಗಿ ಎಲ್ಲ ಕಡೆ ಓಡಾಡಬೇಡ, ಅನುಮಾನ ಬಂದ್ಬಿಡುತ್ತೆ. ನೀನು ಒಳಗೆ ಹೋಗು, ಆರಾಮ ಹೋಗು. ಏನ ಮೀಟ್ರು ಟ್ರಾಫಿಕ್ ನೋಡಿದ್ರೆ ಹಾಗೆ ನೋಡ್ಕೊಂಡು ಹೋಗ್ತಿದ್ಯಾ? ನೋಡು, ನಾನು ಮಾತಾಡೋ ಮೂಡಲಿಲ್ಲ. ಹಿಂಗೆ ಆಮೇಲೆ ಸಿಗ್ತೀನಿ. ಲೈ ನಿನ್ನ ಮೂಡು ಗಿಡ ನೋಡ್ಕೊಂಡು ಮಾತಾಡ್ಬೇಕಾ ನಾನು? ಏನು ಸ್ಕೋಪ ಇವೆಲ್ಲ? ಪ್ಲೀಸ್ ಕಾಮಿಡಿ ಮಾಡಬೇಡ, ಅರ್ಥ ಮಾಡ್ಕೊ. ನಿನ್ನ ಮಾತಾಡಿಸ್ತಿರೋದೇ ಹೆಚ್ಚು ನಾನು, ಅಂಥದ್ರಲ್ಲಿ ಇವೆಲ್ಲ ಹೇಗ್ರು ಕಡೆ ಲೈ. ಏ ಮೀಟ್ರು, ಏನು ಕಳ್ತಿದ್ಯಾ? ಸಮಾಧಾನ ಮಾಡ್ಕೋ. ಅಣ್ಣ ಅತ್ತಿಗೆ ನೋಡಬೇಕು ಅಂದ, ಅದಕ್ಕೆ ಫೋಟೋ ತೆಗೆದವನು ತೋರಿಸೋಣ ಅಂತ ಇಲ್ಲಿವರೆಗೂ ಬಂದೆ. ಅದಕ್ಕೆ ಯಾಕೆ ಟೆನ್ಷನ್ ಆಗಿದೆಯಾ? ಫೋಟೋನ ಅಕ್ಕನ ಏಯ್, ಅದಕ್ಕೆ ಹೆಸರು ಕೇಳಿದ್ರೆ ಅವ್ರು ಎಲ್ಲೋ ಎಸ್ಕೇಪ್ ಆಗಿರೋ ಥರ ಗಾಬರಿ ಆಗ್ತಿದೆಯಲ್ಲ, ಏಕೆ? ಮೀಟ್ರು ಅಳ್ಬೇಡ ಮೀಟ್ರು, ಸಾರಿ. ಏನಾಯ್ತು ಹೇಳೋ? ಕೃಷ್ಣ, ಅಣ್ಣನ ಫ್ರೆಂಡ್ಸಿಗೆ ಕಾಲ್ ಮಾಡಿ ಅಣ್ಣನ ಸಮಾಧಿ ಹತ್ರ ನೋಡೋದಕ್ಕೆ ಹೇಳ್ದೆ. ಅಕ್ಕ ಅಲ್ಲೂ ಇಲ್ವಂತೆ. ಅಕ್ಕ ಎಲ್ಲಿ ಹೋಗಿದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಎಷ್ಟು ಪ್ರಕಾರ ಅವ್ರು ಎಲ್ಲೋಗಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿಗೆ ಹೋದರೆ ಅವ್ರು ಸಿಕ್ಕೇ ಸಿಗ್ತಾರೆ. ಆದರೆ ನೀನು ಕರ್ಕೊಂಡು ಹೋಗ್ಬೇಕು. ಎಲ್ಲಿ? ಬಾ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹೇ ಕೃಷ್ಣ, ಫೋಟೋ ತೆಗ್ದೇನೋ? ಹೇಗೆ ಕಾಣ್ತಿರ್ಲೋ? ನೀನು ಫೋಟೋ ತೆಗ್ದಿದ್ದು ಅವಳಿಗೇನು ಗೊತ್ತಾಗ್ಲಿಲ್ಲ ತಾನೆ? ಅಕಸ್ಮಾತ್ ಏನೋ ಗೊತ್ತ